ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗೆ ಜೈ ಹಿಂದ್. ಸೊ ಯಾರೆಲ್ಲ ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರಿಗಾಗಿ ತಯಾರಿಯನ್ನು ಮಾಡ್ತಾ ಇದ್ರೆ, ಸೊ ಈ ಜಸ್ಟ್ ನೀವು 10ನೇ ತರಗತಿ ಪಾಸ್ ಆಗಿಬಿಟ್ಟು ಸೆಕೆಂಡ್ PUC ಏನಾದರೂ ಓದ್ತಾ ಇದ್ದೀರಪ್ಪ ಅಂದರೆ, ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 2004ರಿಂದ ಹಿಡಿದು 2008 ಒಳಗಡೆ ನೀವೇನಾದರೂ ಜನಿಸಿದ್ದೀರಪ್ಪ ಅಂದರೆ, ಸೊ ಈ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದು ಡೇಟ್ ಬಂದ್ಬಿಟ್ಟು ನಿಮ್ಗೆ ಕೊನೆಯ ದಿನಾಂಕ ಬಹಳ ಕಡಿಮೆ ಇತ್ತು, ಆದ ಕಾರಣಕ್ಕೋಸ್ಕರ ಡೇಟನ್ನು ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಸೊ 25/4/2025 ಮಟ್ಟ ಈ ಡೇಟಿನ ಹೊರಗಡೆ ನಿಮ್ಗೆ ಅರ್ಜಿಗಳನ್ನ ಹಾಕೋಕೆ ಕಾಲಾವಕಾಶ ಇರ್ತದೆ. ಓಕೆ, ಇದಕ್ಕೆ ಬಂದ್ಬಿಟ್ಟು ಸರ್ 10ನೇ ತರಗತಿ ಮುಗಿದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ಜಸ್ಟ್ ನೀವು 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ PUC ಏನಾದರೂ ಮುಗಿಸಿದ್ರಿಪ್ಪ ಅಂದರೆ ಅದರಲ್ಲಿ ಕ್ಲರ್ಕ್ ಅಂತ ಒಂದು ಆಪ್ಷನ್, ಕ್ಲರ್ಕ್ ಕೂಡ ಇರುತ್ತೆ, ಕ್ಲರ್ಕಿಗೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಟೆಕ್ ಕೂಡ ಹಾಕಬಹುದು. ಅದೇ ತರನಾಗಿ NA ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ನನ್ನ 10th ಪಾಸ್ ಆಗಿದೆ, ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವು ಇಲ್ಲಿ ಜನರಲ್ ಡ್ಯೂಟಿ ಅಂತ, ನೆಕ್ಸ್ಟ್ ಟ್ರೇಡ್ಮನ್. ಓಕೆ, ಈ ಟ್ರೇಡ್ಮನ್ ಹುದ್ದೆಗೆ ನೀವು SSLC ಮುಗಿದವರು ಪ್ರತಿಯೊಬ್ಬರು ಕೂಡ ಜಸ್ಟ್ ನೀವು 35 ಮಾರ್ಕ್ಸ್ ಅನ್ನ ತಗೊಂಡವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇನ್ನು ಯಾರು ಅರ್ಜಿಗಳನ್ನ ಹಾಕಿರಲಿಲ್ಲ ಸರ್, ನಾನು ಸೆಕೆಂಡ್ PUC ಮುಗಿದ ಮೇಲೆ ಅರ್ಜಿಗಳನ್ನ ಹಾಕಿದ್ರಾಯ್ತು, ಸೊ ನನ್ನ KB ಮೆರಿಟ್ ಕುಂತಿತ್ತು, ಆದ ಕಾರಣಕ್ಕೋಸ್ಕರ ನಾನು ಅದರಲ್ಲಿ ಮೇಲೆ ಕಾನ್ಫಿಡೆಂಟ್ ಅನ್ನ ಇಟ್ಕೊಂಡ್ ಕೇಸಿಂದ ಸೊ ನನ್ನ ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೆ. ಬಟ್ ನಾನು ಇನ್ನೂ ಇಂಡಿಯನ್ ಆರ್ಮಿಗೆ ಅರ್ಜಿಗಳನ್ನ ಸಲ್ಲಿಸಿಲ್ಲ. ಸೊ ನಾನು ಇಂಡಿಯನ್ ಆರ್ಮಿ ವರ್ತಿಯನ್ನ ಹಾಕೊಳ್ಬೇಕಂತ ಏನಾದರೂ ನಿಮ್ಮ ಡ್ರೀಮು ಮತ್ತು ನಿಮ್ಮ ಕನಸು ಇತ್ತಪ್ಪ ಅಂದರೆ, ಸೊ ಈಗಾಗಲೇ ಪ್ರತಿಯೊಬ್ಬರು ಕೂಡ ಕೇವಲ ಇನ್ನು 2 ಡೇಸ್ ಮಾತ್ರ, ಇವತ್ತಿನ ಹಿಡಿದು 3 ಡೇಸ್ ಮಾತ್ರ ನಿಮ್ಗೆ ಟೈಮಿಂಗ್ ಕೂಡ ಇದೆ. ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ, ಸೈಬರ್ ಸೆಂಟರ್ಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವಪ್ಪ ಅಂದರೆ, ಸೊ ಇವೆಲ್ಲ ಇನ್ಫಾರ್ಮೇಷನ್ಗಳು ಎಲ್ಲಿ ಬರ್ತಾವೋ, ಸೊ ಪ್ರತಿಯೊಂದು ನೋಟಿಫಿಕೇಶನ್ ಓದೋಕೆ ಆಗ್ತಿರಲ್ಲ. ಯಾಕಂದ್ರೆ ಜಸ್ಟ್ ಪ್ರೆಸೆಂಟ್ ಏಜ್ ಇರ್ತದೆ, ಸೊ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ, ಡೇಟ್ ಆಫ್ ಬರ್ತ್ ಏನು ಬೇಕಾಗುತ್ತಾ, ಅದೇ ಥರನಾಗಿ ನೆಕ್ಸ್ಟ್ ಅದಕ್ಕೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರಲ್ಲ. ಸೊ ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡಿದರೂ ಕೂಡ ನಿಮ್ಗೆ ಸಿಗ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ನೆಕ್ಸ್ಟ್ ಇದರ ಫಿಸಿಕಲ್ಲು ಮತ್ತು ಇದರ ಎಕ್ಸಾಮು, ಮೆಡಿಕಲ್ಲು ಪ್ರತಿಯೊಂದು ಕೂಡ ನಾವು ಕಂಡಕ್ಟ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನೀವೇನಾದರೂ ಇನ್ನೂ ಅರ್ಜಿಗಳನ್ನ ಸಲ್ಲಿಸಲಿಲ್ಲಪ್ಪ ಅಂತಂದ್ರೆ, ಸೊ ಪ್ರತಿಯೊಬ್ಬರು ಕೂಡ ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿ ಮತ್ತು ಇನ್ನು ಕೇವಲ 3 ದಿನಗಳ ಮಾತ್ರ ಬಾಕಿ ಇದೆ. ಇಲ್ಲಿ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಹಾಕಬಹುದಾಗುತ್ತೆ, ಮೇಲ್ ಅಂಡ್ ಫಿಮೇಲ್ ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಮಹಿಳೆಯರಿಗೆ ಅವಕಾಶ ಇರೋದಿಲ್ಲ, ಪ್ರತಿಯೊಬ್ಬರಿಗೆ ಕೂಡ ಇದರಲ್ಲಿ ಇಂಡಿಯನ್ ಆರ್ಮಿ ಸೇರೋಕೆ ಅವಕಾಶ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕಿಸ್ರಿ. ಸೊ ಗೊತ್ತಿರಲಿಲ್ಲಪ್ಪ ಅಂತಂದರೆ, ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನು ನಾನು ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದು ಯಾವ ಲ್ಯಾಂಗ್ವೇಜ್ ಅಪ್ಪ ಅಂದರೆ, ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತದ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ. ಎಕ್ಸಾಮ್ ಅನ್ನ ಪಾಸ್ ಆದ್ರಿಯಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಅನ್ನ 6 ನಿಮಿಷ 15 ಸೆಕೆಂಡ್ ನಲ್ಲಿ ಕೂಡ ನೀವು ಓಡಬಹುದು. ಸೊ ಇಷ್ಟು ಓಡಿದ್ರೆ ಯೂಸ್ ಇರಲ್ಲ. ಸೊ ನೀವು ಕನ್ನಡದಲ್ಲಿ ಎಕ್ಸಾಮ್ ಇದೆಯಪ್ಪ ಅಂದರೆ ನೀವು ಹೆವಿ ಸ್ಟಡಿ ಮಾಡಲೇಬೇಕಾಗುತ್ತಾ, ಟಫ್ ಆಗಿ ನೀವು ವರ್ಕ್ ಮಾಡಲೇಬೇಕಾಗುತ್ತಾ. ನೀವು ಅಂದ್ಕೊಂಡಿರೋ ಹಾಗೆ ಫಸ್ಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಬಿಟ್ಟು ಫಿಸಿಕಲ್ ಕ್ಲಿಯರ್ ಮಾಡಿ, ಮೆಡಿಕಲ್ ಕ್ಲಿಯರ್ ಮಾಡಿ, ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನೀವೇನಾದರೂ ಬರಲಿಲ್ಲಪ್ಪ ಅಂದರೆ ಇಷ್ಟು ದಿನ ಮಾಡಿದ್ದು ಕೂಡ ವ್ಯರ್ಥವಾಗುತ್ತಾ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲೇ ಎಕ್ಸಾಮ್ ಇರ್ತದೆ, ಕನ್ನಡದಲ್ಲೇ ಸ್ಟಡಿ ಮಾಡ್ಕೊಡ್ರಿ. ನೀವು ಯಾವ ಲ್ಯಾಂಗ್ವೇಜ್ ಅನ್ನ ಅಪ್ಲಿಕೇಶನ್ ಆಗಿರ್ತಿರಲ್ಲ, ಸೊ ಆ ಲ್ಯಾಂಗ್ವೇಜ್ ಅನ್ನ ಪ್ರತಿಯೊಬ್ಬರು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಆದ ಕಾರಣಕ್ಕೋಸ್ಕರ ಲಾಸ್ಟ್ ಡೇಟ್ ನೋಡ್ಕೊಂಡ್ರಲ್ಲ 25/4/2025 ಕೊನೆಯ ದಿನಾಂಕ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೆ SSLC ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು, SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಒಂದು ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅನ್ನ ತಗೊಂಡು ಹೋಗಿ ಇವತ್ತೇ ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ಆನ್ಲೈನ್ ಸೆಂಟರ್ ಆಯಿತು, ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇಂಥ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡ್ರಿ. 4 ವರ್ಷ ಆದರೂ ಕೂಡ ಇಂಡಿಯನ್ ಆರ್ಮಿಗೆ ಸೇರೋಕೆ ಟ್ರೈ ಮಾಡ್ರಿ. ಯಾಕಂದ್ರೆ ಆ ಯೂನಿಫಾರ್ಮು, ಆ ಬೆಲ್ಟು, ಆ ಕದರು, ಆ ಡಿಸಿಪ್ಲಿನು, ಆ ಸ್ಪೆಸಿಲಿಟಿ ಎಲ್ಲಿ ಕೂಡ ನಿಮ್ಗೆ ಸಿಗೋಕೆ ಅವಕಾಶ ಇರೋದಿಲ್ಲ. ಓನ್ಲಿ ಸಿಗ್ತಿರ್ತಕ್ಕಂಥದ್ದು ಅದು ಡಿಫೆನ್ಸ್ನಲ್ಲಿ ಮಾತ್ರ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಗಳ, ಮಹಿಳೆಯರಿಗೆ ಕೂಡ ಹೇಳ್ತಾ ಇದ್ದೀನಿ, ಎಲ್ಲ ನನ್ನ ಸಿಸ್ಟರ್ಸ್ಗೆ ರಿಕ್ವೆಸ್ಟ್, ಇದೊಂದು ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿದಿರಲ್ಲ, ಸೊ ಈಗ ಹಾಕೇಶನ್ ಸ್ಟಡಿ ಮಾಡ್ತಿರ್ತಕ್ಕಂಥವ್ರು ನಿಮಗೆ ನೆಕ್ಸ್ಟ್ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಈಗ ನಿಮ್ಗೆ ಅಪ್ಡೇಟ್ ಹೇಳ್ಬೇಕಾಗಿರ್ತೇನಪ್ಪ ಅಂದ್ರೆ,
ಸರ್ ಎಕ್ಸಾಮ್ ಅನ್ನ ಯಾವ ಡೇಟ್ಗೆ ಕಂಡಕ್ಟ್ ಅನ್ನ ಮಾಡ್ತಾರೆ, ಯಾವ ತಿಂಗಳಲ್ಲೇ ಎಕ್ಸಾಮ್ ಇರ್ತದ? ನಾನು ಹೇಳ್ತಾ ಇದ್ದೀನಿ, ಜೂನ್ ತಿಂಗಳ ನಿಮ್ಮ ಎಕ್ಸಾಮ್ ಇರ್ತೈತಿ. ಜೂನ್ ಸೆಕೆಂಡ್ ವೀಕ್ ನಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ಜೂನ್ ಸೆಕೆಂಡ್ ವೀಕ್ ನಲ್ಲಿ ನಿಮ್ಮ ಎಕ್ಸಾಮ್ 100% ನಡೀತದ. ಅದು ಕಂಪ್ಯೂಟರ್ ಬೇಸ್ಡ್ ಮುಖಾಂತರ CBT ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತದೆ. ಸೊ ಆನ್ಲೈನ್ ಮುಖಾಂತರ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಕೂಡ ನಾವು ಗೈಡ್ ಅನ್ನ ಮಾಡ್ತಾ ಇದೀವಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ. ಪ್ರತಿ ಒಂದು ಇನ್ಫಾರ್ಮೇಶನ್ ಇದು ಒಂದೇ ಅಲ್ಲ ಸ್ನೇಹಿತರೆ, ನೀವು ಜಸ್ಟ್ 17 ಏಜ್ ಇಂದ ಹಿಡಿದು 23, 25, 28 ಮಟನು 32 ಮಟನು ಯಾವೆಲ್ಲ ಜಾಬ್ ಅದಾವೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ ತರ ಅಪ್ಲಿಕೇಶನ್ ಹಾಕ್ಬೋದು. ಸೊ ನೆಕ್ಸ್ಟ್ ಅದೇ ತರನಾಗಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಜಾಬ್ ನಲ್ಲಿ ಕೂಡ ಎಷ್ಟೆಲ್ಲ ಫೆಸಿಲಿಟಿಗಳಿದಾವೆ. ನೀವೇನಾದರೂ ನಾನು ಬಿಸ್ನೆಸ್ ಬಿಟ್ಟು ನಾನು 100% ನಾನು ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಜಾಬನ್ನು ಪಡೆದುಕೊಳ್ಬೇಕಂತ ನಿಮ್ದು ಏನಾದರೂ ಕನಸು ಇತ್ತಪ್ಪ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಸಬ್ಸ್ಕ್ರೈಬನ್ನು 100% ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ನಿಮ್ಮ ಸ್ನೇಹಿತ ಏನಾದರೂ ಅಪ್ಲಿಕೇಶನ್ ಹಾಕಿರ್ಲಿಲ್ಲಪ್ಪ ಅಂದರೆ ಅವನಿಗೆ ಈ ವಿಡಿಯೋನ ಶೇರ್ನ ಮಾಡ್ಕೊಳ್ಳಿ. ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಬಾಗಲಕೋಟದಲ್ಲಿ ಕೋಚಿಂಗ್ ಪ್ರಾರಂಭವನ್ನು ಮಾಡಿದ್ವಿ. ಸೊ ನೀವೇನಾದರೂ ಕೋಚಿಂಗನ್ನು ಪಡೆದುಕೊಂಡು ನಾನು ಫಿಸಿಕಲಿ ಮತ್ತು ಮೆಂಟಲಿ ಪ್ರಿಪೇರ್ ಆಗಿ ನಾನು ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆಗಬೇಕಂತ ಅನ್ಕೊಂಡಿದ್ರಿಯಪ್ಪ ಅಂದರೆ ಸೊ ಈಗಾಗಲೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಅಡ್ಮಿಷನ್ ಮಾಡ್ಕೊಂಡ್ಕೇಸದ ಸೊ ನಮ್ಮ ಹತ್ರ ಬೆಸ್ಟ್ ಫಿಸಿಕಲ್ ಟ್ರೈನರ್ ಕೂಡ ಇದ್ದಾರೆ. ಅದರ ಜೊತೆಗೆ ನಿಮ್ಗೆ ನುರಿತ ಶಿಕ್ಷಕರಿಂದ ಬೋಧನೆ ತರಬೇತಿಯನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಗೆ ವೀಕ್ಲಿ ಟೆಸ್ಟನ್ನು ಕಂಡಕ್ಟನ್ನು ಮಾಡ್ತಾ ಇದ್ದೀವಿ. ಡೆಮೋ ಆಗಿ ಫಿಸಿಕಲ್ ಬಂತು, ಎಕ್ಸಾಮ್ ಬಂತು, ಮೆಡಿಕಲ್ ಆಯಿತು. ನೀವು ಮೊದಲಿಗೆ ಯಾವ ಥರ ಇದ್ದೀರಿ, ನೆಕ್ಸ್ಟ್ ವೀಕ್ನಲ್ಲಿ ಯಾವ ಥರ ಪ್ರಿಪೇರ್ ಆಗಿದ್ದೀರಿ, ಯಾವ ಥರ ರೆಡಿ ಆಗಿದ್ದೀರಿ ಅಂತ ಹೇಳಿಸಿಂದ ನಮ್ಮ ಅಕಾಡೆಮಿದಲ್ಲಿ 100% ರಿಸಲ್ಟನ್ನು ಕೊಡೋದಕ್ಕೋಸ್ಕರ ನಾವು ಪ್ರತಿಯೊಬ್ಬರನ್ನು ಕೂಡ ಕೇರ್ ಮಾಡಿಬಿಟ್ಟು ಚೆಕಿಂಗನ್ನು ಮಾಡ್ತಾ ಇದ್ದೀವಿ. ಓಕೆ, ಏನಾದರೂ ಇಂಟ್ರೆಸ್ಟೆಡ್ ಇತ್ತಪ್ಪ ಅಂದರೆ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಅವಕಾಶ ಇದೆ. ಹಾಸ್ಟೆಲ್ ಮತ್ತು ಊಟ ವಸತಿ ಪ್ರತಿಯೊಂದು ಕೂಡ ನಮ್ಮ ಹತ್ರ ಸ್ಪೆಸಿಲಿಟಿ ಇದೆ. ಅದೇ ತರನಾಗಿ ಜಿಲ್ಲಾ ಕ್ರೀಡಾಂಗಣ ಕೂಡ 16 ಕಿಲೋಮೀಟರ್ ಟ್ರ್ಯಾಕ್, ನಿಮ್ಗೆ 4 ಕಿಲೋಮೀಟರ್ ಟ್ರ್ಯಾಕ್ ಇರತಕ್ಕಂಥ ಗ್ರೌಂಡ್ ಕೂಡ ನಮ್ಮ ಬಾಗಲಕೋಟದಲ್ಲಿ ಈ ಸರಿ ಇಂಡಿಯನ್ ಆರ್ಮಿ ರ್ಯಾಲಿ ಕಂಡಕ್ಟ್ ಆಗುವಂಥ ಚಾನ್ಸಸ್ ಕೂಡ ನಮ್ಮ ಬಾಗಲಕೋಟದಲ್ಲೇ ಇದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈಗಾಗಲೇ ಅಡ್ಮಿಷನನ್ನು ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳ್ರಿ. ಏನಾದರೂ ಡೌಟ್ಸ್ಗಳಿದ್ರೆ, ನಿಮಗೇನಾದರೂ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಡೌಟ್ ಇರಲಿ, ಏನು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳಾರ್ದೇನೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕ್ರಿ. ಅದಕ್ಕೆ ನಾನು ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದರೂ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಮೆಂಟ್ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸ್ನೇಹಿತರೆ, ಸೊ ಯೂಸ್ಫುಲ್ ಆಗ್ತಾ ಇತ್ತಂದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಓದ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.